ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 2026ನೇ ಇಸವಿ ಕರ್ಕಾಟಕ ರಾಶಿಯವರಿಗೆ ಹೇಗಿರ್ಲಿದೆ ಅಂತ ನೋಡೋಣ. ಇದು ಸಾಮಾನ್ಯ ವರ್ಷ ಅಲ್ಲ. ಈ ವರ್ಷ ಗ್ರಹಗಳು ಏನೆಲ್ಲ ಸವಾಲುಗಳನ್ನ ತರಲಿವೆ, ಯಾವೆಲ್ಲ ಸುವರ್ಣಾವಕಾಶಗಳಿವೆ, ಮತ್ತೆ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಅನ್ನೋದನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಹೌದು, ಈ ಪ್ರಶ್ನೆ ಯಾಕೆ ಮುಖ್ಯ ಅಂದ್ರೆ 2026ನ್ನ ಕೇವಲ ಒಂದಾದ ಮೇಲೊಂದು ನಡೆಯೋ ಘಟನೆಗಳ ಸರಣಿ ಅಂತ ನೋಡೋದು ಬೇಡ. ಬದಲಿಗೆ ಇದನ್ನ ನಮ್ಮ ಒಳಗಿನ ಸಾಮರಸ್ಯ, ಅಂದ್ರೆ ನಮ್ಮ ಭಾವನೆಗಳನ್ನ ಮತ್ತೆ ಹೊಸದಾಗಿ ಕಟ್ಕೊಳ್ಳೋ ಒಂದು ಪ್ರಯಾಣ ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ಈ ವರ್ಷದ ನಿಜವಾದ ಸಾರಾಂಶನೇ ಅದು. ನೋಡಿ, ಎಷ್ಟು ಭರವಸೆಯ ಮಾತು ಅಲ್ವಾ ಇದು. ಸೂಕ್ಷ್ಮ ಮನಸ್ಸಿನ ಕರ್ಕಾಟಕ ರಾಶಿಯವರಿಗೆ 2026 ನಿಮ್ಮ ಹೃದಯವು ಗುಣವಾಗಲು ಪ್ರಾರಂಭಿಸುವ ವರ್ಷ. ಇದರ ಅರ್ಥ ಏನು ಅಂದ್ರೆ, ಈ ವರ್ಷದ ಮುಖ್ಯ ಥೀಮ್ ಭಾವನಾತ್ಮಕ ಚೇತರಿಕೆ, ಹೀಲಿಂಗ್. ಹಿಂದೆ ಆಗಿರೋ ನೋವು, ಗಾಯಗಳನ್ನೆಲ್ಲ ಮರೆತು ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಕ್ಕೆ ಇದು ಸರಿಯಾದ ಸಮಯ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಗಾಢವಾದ ನವೀಕರಣದ ವರ್ಷ. ಯಾಕೆ ಇದನ್ನ ಹೀಗೆ ಕರಿತೀವಿ ಅಂದ್ರೆ, 2026 ಕರ್ಕಾಟಕ ರಾಶಿಯವರಿಗೆ ನಿಜಕ್ಕೂ ಒಂದು ಟ್ರಾನ್ಸ್ಫಾರ್ಮೇಷನ್ ತರುವಂಥ ವರ್ಷ. ಇದು ಸುಮ್ನೆ ಬಂದು ಹೋಗೋ ವರ್ಷ ಅಲ್ಲ, ಬದಲಾಗಿ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸುವಂಥದ್ದು. ಈ ಇಡೀ ವರ್ಷದ ಪಯಣ ಇದೆಯಲ್ಲ, ಅದೊಂದು ಸಿನಿಮಾ ಕತೆ ತರ ಇದೆ. 3 ಭಾಗಗಳಲ್ಲಿ ನಡೆಯುತ್ತೆ. ಮೊದಲನೇ ಭಾಗ ತಾಳ್ಮೆಯ ಪರೀಕ್ಷೆ. ಇಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಎರಡನೇ ಭಾಗ ಒಂದು ಪವರ್ಫುಲ್ ಟರ್ನಿಂಗ್ ಪಾಯಿಂಟ್. ಮತ್ತು ಕೊನೆಗೆ 3ನೇ ಭಾಗದಲ್ಲಿ ಪಟ್ಟ ಕಷ್ಟಕ್ಕೆಲ್ಲ ಒಂದು ಅದ್ಭುತವಾದ ಪ್ರತಿಫಲ ಸಿಗುತ್ತೆ. ಸೊ ಈ ಇಂಟ್ರೆಸ್ಟಿಂಗ್ ಪಯಣಕ್ಕೆ ರೆಡಿಯಾಗೋಣ. ಸರಿ, ಈಗ ಕಥೆಯ ಮೊದಲ ಭಾಗಕ್ಕೆ ಅಂದ್ರೆ ಪರೀಕ್ಷೆಯ ಕಾಲಕ್ಕೆ ಬರೋಣ. ಇದು ಜನವರಿಯಿಂದ ಮೇ ತಿಂಗಳವರೆಗೆ ಇರುತ್ತೆ. ಈ ಸಮಯದಲ್ಲಿ ಗ್ರಹಗಳು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೇ ಮಾಡ್ತವೆ. ಹಾಗಾಗಿ ಪ್ರತಿಯೊಂದು ಹೆಜ್ಜೆಯನ್ನು ತುಂಬಾನೇ ಜಾಗರೂಕತೆಯಿಂದ, ಎಚ್ಚರಿಕೆಯಿಂದ ಇಡಬೇಕಾದ ಸಮಯವಿದು. ಹಾಗಾದ್ರೆ ಈ ಆರಂಭದ ತಿಂಗಳುಗಳಲ್ಲಿ ಯಾಕಿಷ್ಟೊಂದು ಕಷ್ಟ? ಇದಕ್ಕೆ ಒಂದು ಆಳವಾದ ಆಧ್ಯಾತ್ಮಿಕ ಕಾರಣ ಇದೆ. ಇದನ್ನೇ ಕರ್ಮದ ಶುದ್ಧೀಕರಣ ಅಂತ ಹೇಳೋದು. ಏನಿದು ಕರ್ಮದ ಶುದ್ಧೀಕರಣ ಅಂದ್ರೆ? ತುಂಬಾ ಸಿಂಪಲ್. ನಾವಿದುವರೆಗೂ ಆಮೇಲ್ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿರೋ ಹಳೆ ವಿಷಯಗಳಿರ್ತಾವಲ್ಲ, ಮುಗಿಸದ ಕೆಲಸಗಳು, ಸರಿಪಡಿಸದ ಸಂಬಂಧಗಳು, ಹಣಕಾಸಿನ ವ್ಯವಹಾರಗಳು, ಅವೆಲ್ಲವನ್ನೂ ಸರಿಪಡಿಸ್ಕೊಳ್ಳಿ ಅಂತ ಗ್ರಹಗಳು ನಮಗೆ ಒಂದು ಚಾನ್ಸ್ ಕೊಡ್ತಿವೆ. ಇದನ್ನು ಹೀಗಂದ್ಕೊಳ್ಳಿ, ಒಂದು ಮನೆಗೆ ಹೊಸ ಪೇಂಟ್ ಮಾಡೋ ಮುಂಚೆ ಹಳೇ ಧೂಳು, ಜೇಡರ ಬಲೆ ಎಲ್ಲ ಕ್ಲೀನ್ ಮಾಡ್ತೀವಲ್ಲ, ಹಾಗೆ. ಸೊ ಹಳೇ ಸಾಲಗಳು, ತಪ್ಪು ತಿಳುವಳಿಕೆಗಳು ಮತ್ತೆ ಮೇಲೆ ಬರಬಹುದು. ಆದ್ರೆ ಭಯ ಬೇಡ, ಇದು ಶಿಕ್ಷೆ ಅಲ್ಲ, ಬದಲಿಗೆ ಭವಿಷ್ಯದಲ್ಲಿ ಒಂದು ಅದ್ಭುತ ಬೆಳವಣಿಗೆಗೆ ದಾರಿ ಮಾಡಿಕೊಡುವ ಒಂದು ಕ್ಲೀನಿಂಗ್ ಪ್ರೋಸೆಸ್ ಅಷ್ಟೆ. ಸರಿ, ಹಾಗಾದ್ರೆ ಈ ಸಮಯದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು? ಇಲ್ಲಿದೆ ನೋಡಿ ಒಂದು ಕ್ಲಿಯರ್ ಗೈಡ್ಲೈನ್. ಮೊದಲನೇದಾಗಿ ತಾಳ್ಮೆ ಮತ್ತು ಯೋಜನೆ. ಇವು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೇಕು. ಶಿಸ್ತು ಕೂಡ ಅಷ್ಟೇ ಮುಖ್ಯ. ಇನ್ನೊಂದ್ ಕಡೆ ಏನನ್ನ ಅವಾಯ್ಡ್ ಮಾಡ್ಬೇಕು? ಆತುರದ ನಿರ್ಧಾರಗಳು, ರಿಸ್ಕ್ ಇರೋ ಹೂಡಿಕೆಗಳು, ಮತ್ತು ತುಂಬಾನೇ ಮುಖ್ಯವಾಗಿ ಯಾರಾದ್ರೂ ಇಮೋಷನಲ್ ಆಗಿ ಕೇಳಿದ್ರು ಅಂತ ಹಣಕಾಸಿನ ಸಹಾಯ ಅಂದ್ರೆ ಸಾಲ ಕೊಡೋಕೆ ಹೋಗ್ಬೇಡಿ. ಕೆಲ್ಸದ ಜಾಗದಲ್ಲೂ ನೇರ ಸಂಘರ್ಷ ಬೇಡ, ಡಾಕ್ಯುಮೆಂಟ್ ಮಾಡಿ ಮಾತಾಡಿ. ಈ ಮೊದಲ 5 ತಿಂಗಳು ಕೆಲವು ವಿಷಯಗಳಲ್ಲಿ ಸ್ವಲ್ಪ ಜಾಸ್ತಿನೇ ಗಮನ ಕೊಡಬೇಕು. ಯಾವ್ಯಾವ್ದು ಅಂತ ನೋಡೋದಾದ್ರೆ, ಮೊದಲು ಆರೋಗ್ಯ. ಹಳೆ ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಜೀರ್ಣಕ್ರಿಯೆ ಅಥವಾ ಒತ್ತಡಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಬರ್ಬಹುದು. ಇನ್ನು ಆಫೀಸ್ನಲ್ಲಿ ಪಾಲಿಟಿಕ್ಸ್ ಮತ್ತೆ ಶುರುವಾಗೋ ಸಾಧ್ಯತೆ ಇದೆ, ಜಾಗ್ರತೆ. ಅನಿರೀಕ್ಷಿತ ಖರ್ಚುಗಳು ಬರ್ಬೋದು, ಹೆಲ್ತ್, ಲೀಗಲ್ ಮ್ಯಾಟರ್ಸ್ ಅಥವಾ ಟ್ರಾವೆಲ್ಗೋಸ್ಕರ. ಅಷ್ಟೇ ಅಲ್ಲ, ಯಾರೋ ನಿಮ್ಮ ಇಮೋಷನ್ಸ್ ಜೊತೆ ಆಟ ಆಡಿ ದುಡ್ಡು ಕಳ್ಕೊಳ್ಳೋ ಹಾಗೆ ಮಾಡ್ಬೋದು. ಸೊ ಯಾರನ್ನೂ ಕಣ್ಮುಚ್ಚಿ ನಂಬೋಕೋಗ್ಬೇಡಿ. ಓಕೆ, ಇಷ್ಟೊತ್ತು ಕಷ್ಟದ ಬಗ್ಗೆ ಮಾತಾಡಿದ್ವಿ. ಈಗ ಬರ್ತಿದೆ ನೋಡಿ ವರ್ಷದ ಅತ್ಯಂತ ರೋಚಕ ಭಾಗ. ಇದು ನಮ್ಮ ಕಥೆಯ ಕ್ಲೈಮ್ಯಾಕ್ಸ್ ಇದ್ದಾಗೆ. ಆ ತಿರು ಬರೋದು ಜೂನ್ ತಿಂಗಳಲ್ಲಿ. ಇಲ್ಲಿಂದ ಗ್ರಹಗತಿಗರು ಸಂಪೂರ್ಣವಾಗಿ ಕರ್ಕಾಟಕ ರಾಶಿಯವರ ಪರವಾಗಿ ತಿರುಗಲಿಕ್ಕೆ ಶುರು ಮಾಡ್ತವೆ. ಹಾಗಾದ್ರೆ ಈ ದೊಡ್ಡ ಬದಲಾವಣೆಗೆ ಕಾರಣ ಏನು? ಅದರ ಹಿಂದಿರೋ ಆಸ್ಟ್ರಾಲಜಿ ಏನು? ನೋಡಿ, ಅದೃಷ್ಟದ ಕಾರಕ ಅಂತಾನೆ ಕರೆಯೋ ಗುರುಗ್ರಹ ಅಂದ್ರೆ ಜುಪಿಟರ್ ತನ್ನ ಅತ್ಯಂತ ಪವರ್ಫುಲ್ ಜಾಗಕ್ಕೆ ಅಂದ್ರೆ ತನ್ನದೇ ಉಚ್ಚಸ್ಥಾನವಾದ ಕರ್ಕಾಟಕ ರಾಶಿಗೆ ಎಂಟ್ರಿ ಕೊಡ್ತಾನೆ. ಇದು ಜ್ಯೋತಿಷ್ಯದಲ್ಲಿ ಒಂದು ಅದ್ಭುತವಾದ ಸಂಯೋಗ. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಸುವರ್ಣ ಯುಗವನ್ನೇ ಶುರು ಮಾಡಲಿದೆ. ಈ ಟೈಮ್ಲೈನ್ ನೋಡಿದ್ರೆ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೋಡಿ, ಮಾರ್ಚ್ 11ಕ್ಕೆ ಗುರು ನೇರ ಚಲನೆಗೆ ಬಂದಾಗ ನಿಂತೋಗಿದ್ದ ಕೆಲಸಗಳೆಲ್ಲ ಮತ್ತೆ ಸ್ಪೀಡ್ ತಗೊಳುತ್ತೆ.
ಆದ್ರೆ ನಿಜವಾದ ಗೇಮ್ ಚೇಂಜರ್ ಬರೋದು ಜೂನ್ 2ನೇ ತಾರೀಖು. ಆ ದಿನ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಲ್ಲಿಂದ ಶುರುವಾಗೋದು ಗೋಲ್ಡನ್ ಪೀರಿಯಡ್. ಆಮೇಲೆ ಜುಲೈನಲ್ಲಿ ಶನಿ ವಕ್ರಗತಿಯಿಂದ ನಮ್ಮ ಲಾಂಗ್ ಟರ್ಮ್ ಗೋಲ್ಸ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅಕ್ಟೋಬರ್ 31ಕ್ಕೆ ಗುರು ಸಿಂಹಕ್ಕೋದಾಗ ಲೀಡರ್ಶಿಪ್ನಿಂದ ಹಣ ಬರುತ್ತೆ. ಕೊನೆಗೆ ಡಿಸೆಂಬರ್ 5ಕ್ಕೆ ರಾಹುಕೇತುಗಳ ಬದಲಾವಣೆ ಸಂಬಂಧಗಳಲ್ಲಿ ಒಂದು ಹೊಸ ಚಾಪ್ಟರ್ ಓಪನ್ ಮಾಡುತ್ತೆ. ಸರಿ, ಹಾಗಾದ್ರೆ ಆ ದೊಡ್ಡ ತಿರುವಿನ ನಂತರ ಏನಾಗುತ್ತೆ? ಈಗ ಸಮಯ ಬಂದಿದೆ ಪ್ರತಿಫಲದ ಬಗ್ಗೆ ಮಾತಾಡೋಕೆ. ವರ್ಷದ ಮೊದಲ ಭಾಗದಲ್ಲಿ ತೋರಿಸಿದ ತಾಳ್ಮೆ, ಸಹನೆ, ಜಾಗರೂಕತೆಗೆಲ್ಲ ಈಗ ಅದ್ಭುತವಾದ ಪ್ರತಿಫಲ ಸಿಗೋ ಟೈಮ್. ಜೂನ್ ನಂತರ ಯಾವೆಲ್ಲ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಕಾಣಬಹುದು ಅಂತ ಈ ಚಾರ್ಟ್ ತುಂಬಾ ಚೆನ್ನಾಗಿ ತೋರಿಸ್ತದೆ. ನೋಡಿ, ಅತೀ ದೊಡ್ಡ ಪಾಲು ಅಂದ್ರೆ 40% ನಿಮ್ಮ ಕೆರಿಯರ್ಗೆ ಹೋಗುತ್ತೆ. ಪ್ರಮೋಷನ್, ಹೊಸ ಜವಾಬ್ದಾರಿ, ಬಿಸ್ನೆಸ್ನಲ್ಲಿ ಲಾಭ ಎಲ್ಲವೂ ಸಾಧ್ಯ. ಇನ್ನು 30% ಪ್ರೀತಿ ಮತ್ತು ಸಂಬಂಧಗಳಿಗೆ. ಸಂಬಂಧಗಳು ಗಟ್ಟಿಯಾಗ್ತವೆ, ಮದ್ವೆ ಯೋಗ ಕೂಡಿ ಬರಬಹುದು. ಆರ್ಥಿಕ ಸ್ಥಿತಿ ಕೂಡ 20% ಸುಧಾರಿಸುತ್ತೆ. ಬಾಕಿ ಇದ್ದ ಹಣ ವಾಪಸ್ ಬರುತ್ತೆ. ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಕೆರಿಯರ್ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಹೇಳೋದಾದ್ರೆ, ಕೆಲವು ಕ್ಷೇತ್ರಗಳಲ್ಲಿ ಇರೋರ್ಗೆ ಇದು ತುಂಬಾನೇ ಅದ್ಭುತವಾದ ಸಮಯ. ಉದಾಹರಣೆಗೆ ಮ್ಯಾನೇಜ್ಮೆಂಟ್, ಡಿಸೈನ್, ಟೀಚಿಂಗ್ ಅಥವಾ ಹೀಲಿಂಗ್ ಅಂದ್ರೆ ಡಾಕ್ಟರ್, ಕೌನ್ಸಿಲರ್ ಈ ತರಹದ ವೃತ್ತಿಗಳಲ್ಲಿರೋರ್ಗೆ ದೊಡ್ಡ ಯಶಸ್ಸು ಸಿಗಲಿದೆ. ಅಷ್ಟೇ ಅಲ್ಲ, ಫಾರಿನ್ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇರೋರ್ಗೆ ಮೇಯಿಂದ ಆಗಸ್ಟ್ ನಡುವೆ ಗುಡ್ ನ್ಯೂಸ್ ಸಿಗೋ ಎಲ್ಲಾ ಸಾಧ್ಯತೆಗಳೂ ಇವೆ. ಓಕೆ, ಈಗ ಕೊನೆಯ ಹಾಗೂ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. 2026ಕ್ಕೆ ನಿಮ್ಮ ಬ್ರಹ್ಮಾಸ್ತ್ರ ಅಂದರೆ ಈ ವರ್ಷದ ಸವಾಲುಗಳನ್ನು ಎದುರಿಸೋಕೆ ಮತ್ತು ಸಿಗೋ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಸಹಾಯ ಮಾಡುವ ಕೆಲವು ಟೂಲ್ಸ್ ಅಥವಾ ಪರಿಹಾರಗಳು. ಈ ವರ್ಷ ಬ್ಯಾಲೆನ್ಸ್ ಕಾಪಾಡ್ಕೊಳ್ಳೋಕೆ ಈ 3 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. 1. ಮೊದ್ಲು ನಿಮ್ಮನ್ನ ಪೋಷಿಸ್ಕೊಳ್ಳಿ. ಅಂದ್ರೆ ಬೇರೆಯವರಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡೋ ಬದಲು ಮೊದ್ಲು ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸಿಗೆ ಆದ್ಯತೆ ಕೊಡಿ. 2. ಪ್ರಾಮಾಣಿಕ ಸಂವಹನ ಅಂದ್ರೆ ಮಾತುಕತೆಯಿಂದಲೇ ತಪ್ಪು ತಿಳುವಳಿಕೆಗಳನ್ನ ಬಗೆಹರಿಸ್ಕೊಳ್ಳಿ, ನಂಬಿಕೆ ಉಳಿಸ್ಕೊಳ್ಳಿ. 3. ಆಧ್ಯಾತ್ಮಿಕ ಶಿಸ್ತು. ಧ್ಯಾನ, ಪ್ರಾರ್ಥನೆ ಅಥವಾ ಡೈರಿ ಬರೆಯೋದು ಇವು ನಿಮ್ಮ ಇಂಟ್ಯೂಷನ್ ಪವರನ್ನ ಜಾಸ್ತಿ ಮಾಡುತ್ತೆ. ಇಲ್ಲಿ ನೋಡಿ, ಈ ವರ್ಷಕ್ಕೆ ಬೇಕಾದ ಕೆಲವು ಪರಿಹಾರಗಳನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಪ್ರಾಕ್ಟಿಕಲ್, ಇನ್ನೊಂದು ಸ್ಪಿರಿಚುವಲ್. ಪ್ರಾಕ್ಟಿಕಲ್ ಆಗಿ ವರ್ಷದ ಆರಂಭದಲ್ಲಿ ಕಟ್ಟುನಿಟ್ಟಿನ ಬಜೆಟ್ ಮೇಂಟೈನ್ ಮಾಡಿ, ಆಫೀಸ್ನಲ್ಲಿ ಪ್ರತಿಯೊಂದಕ್ಕೂ ಲಿಖಿತ ದಾಖಲೆ ಇಟ್ಕೊಳ್ಳಿ ಮತ್ತು ಜೂನ್ ಬರೋವರೆಗೂ ಯಾವುದೇ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಇನ್ನು ಆಧ್ಯಾತ್ಮಿಕವಾಗಿ ಚಂದ್ರಮಂತ್ರ ಓಂ ಶ್ರಾಂ ಶ್ರೀಂ ಶ್ರಾಂ ಸಹ ಚಂದ್ರಾಯ ನಮಃ ಇದನ್ನ ಜಪ ಮಾಡಿ, ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಡಿ, ರುದ್ರಾಭಿಷೇಕ ಮಾಡಿಸಿ. ಹಾಗೆ ಸೋಮವಾರದ ದಿನ ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡಿದ್ರೆ ತುಂಬಾ ಒಳ್ಳೇದು. ಎಷ್ಟು ಸತ್ಯವಾದ ಮಾತು ಅನ್ವಾ? ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗಿನ ಪ್ರತಿಯೊಂದು ಅಂತ್ಯವೂ ಈ ಹೊಸ ಆರಂಭಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸ್ತಿತ್ತು. ಇದರ ಅರ್ಥ ಹಿಂದೆ ನಡೆದ ಕಷ್ಟಗಳು, ಮುಗಿದುಹೋದ ಅಧ್ಯಾಯಗಳು ಯಾವುದೂ ವೇಸ್ಟ್ ಅಲ್ಲ. ಅವೆಲ್ಲವೂ ನಿಮ್ಮನ್ನ ಈ ಒಂದು ಸುಂದರವಾದ ಹೊಸ ಆರಂಭಕ್ಕೆ ತಯಾರಿಸ್ಲಿಕ್ಕೆ ಬಂದಿದ್ವು ಅಂತ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳಿ ಮುಗಿಸ್ತೀನಿ. ಗ್ರಹಗತಿಗಳು ನಿಮ್ಮ ಪರವಾಗಿ ನಿಂತಿದೆ. ಒಂದು ಅದ್ಭುತ ಅವಕಾಶ ನಿಮ್ಮ ಮುಂದಿದೆ. ಈಗ ನಿಮ್ಮ ಭವಿಷ್ಯವನ್ನು ರೂಪಿಸೋ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲೇ ಇದೆ. ಹಾಗಾದ್ರೆ ಈ ಗೋಲ್ಡನ್ ಆಪರ್ಚುನಿಟಿಯನ್ನ ಬಳಸಿ ನೀವು ಯಾವ ಹೊಸ ಆರಂಭವನ್ನ ಆಯ್ಕೆ ಮಾಡ್ಕೊಳ್ತೀರಿ? ಯೋಚನೆ ಮಾಡಿ.